ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾನೊಂದು ವಿಷಯ ನಿಮಗೆ ಹೇಳಬೇಕು. ನಾನು ಕಳೆದ ವರ್ಷ ಡಿಸೆಂಬರಲ್ಲಿ ಒಂದು ಸ್ಲಿಪ್ಪಾಗಿ ಬಿದ್ದು ನಂದು ಕಾಲು 2 ಗಂಟು ಫುಲ್ ಗಾಯ ಆಗಿಬಿಟ್ಟಿತ್ತು. ಇಷ್ಟು ದೊಡ್ಡ ಗಾಯ ಆಗಿಬಿಟ್ಟಿತ್ತು. ಡಾಕ್ಟರ್ ಹತ್ರ ಹೋಗಿ ನನ್ನ ಗಾಯ ಎಲ್ಲ ಟಿ ಇಂಜೆಕ್ಷನ್ ತೊಗೊಂಡೆ, ಆ್ಯಂಟಿಬಯೋಟಿಕ್ ಕೊಟ್ಟರು, ಗುಣ ಆಯಿತು. ಬಟ್ ನನಗೆ ಈ ಬಲಕಾಲಿನ ಮಂಡಿ ನೋವು ಮಧ್ಯೆ ಬರ್ತಾಯಿತ್ತು. ಅದು ಡಾಕ್ಟ್ರು ಹೇಳ್ತಾರೆ ಆವಾಗ ಏಟಾಗಿತ್ತು, ನೀನು ಆವಾಗ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಅದಕ್ಕೆ ನಾನು ಗಾಯದ ನೋವು ಅಂತ ಸುಮ್ಮನೆ ಬಿಟ್ಟಿದ್ದೆ. ಆ ನೋವು ಈಗ ಚಳಿ ಜೋರಿದೆಯಲ್ಲ ಬೆಂಗಳೂರಲ್ಲಿ, ಈಗ ನನಗೇನಾಗಿದೆ ಅಂದರೆ ಈ ಮಂಡಿ ಮೆಟ್ಲು ಹತ್ತುವಾಗ ಎಲ್ಲ ತುಂಬ ನೋವು ಕೊಡ್ತಾ ಇತ್ತು. ಅದಕ್ಕೆ ಏನಾದರೂ ಮಾಡಬೇಕಲ್ವಾ? ಅದಕ್ಕೆ ನಾನೀಗ ಇವತ್ತು 10 ದಿವಸನ ಆಯಿತು ನೋಡಿ. ಈ ಎಕ್ಕ ಇದೆಯಲ್ಲ, ಎಕ್ಕದ ಹೂ ಇದೆಯಲ್ಲ, ಬಿಳಿ ಎಕ್ಕ ಇದು ನೋಡಿ, ಬಿಳಿ ಎಕ್ಕ ನೋಡಿ, ಬಿಳಿ ಎಕ್ಕನೂ ಆಗತ್ತೆ, ಮಾಮೂಲಿ ಪರ್ಪಲ್ ಕಲರ್ ಎಕ್ಕ ಬರುತ್ತೆ, ಅದು ಆಗುತ್ತೆ. ಇದರ ಎಲೆನ ತಗೊಂಡು ಹೋಗಿ ಪ್ರತಿದಿನ ಬಿಸಿ ಮಾಡಿ ನಾನು ಕಾಲಿಗೆ ಇಟ್ಕೊಳ್ತಾ ಇದ್ದೆ. ಅದರಿಂದಾಗಿ ನನಗೆ ತುಂಬ ಕಾಲು ನೋವು ಕಮ್ಮಿ ಆಗಿದೆ ಫ್ರೆಂಡ್ಸ್. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತಲೇ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇವತ್ತು ಅಷ್ಟೇ ನಾನೊಂದು 4-5 ಎಲೆ ಕಿತ್ಕೊಂಡು ಹೋಗ್ತೀನಿ. ಪ್ರತಿದಿನ ಬಂದು ಕಿತ್ಕೊಂಡು ಹೋಗಿ ನಾನೀಗ ಸ್ನಾನ ಮಾಡಿ ಆಯಿತು. ಆಮೇಲೆ ನಾನು ಎಣ್ಣೆ ಹಚ್ಚಿ ಮಧ್ಯಾಹ್ನದವರೆಗೆ ಆ ಎಲೆನ ಬಿಸಿ ಮಾಡಿ ಕಾಲಿಗೆ ಇಟ್ಕೊಳ್ತೇನೆ. ನಿಮಗೆ ತೋರಿಸ್ತೀನಿ ಇವತ್ತು. ಈ ಎಲೆ ತೆಗೆಯುವಾಗ ಇದರ ಹಾಲಿದೆಯಲ್ಲ, ಅದು ತುಂಬ ಕೆಟ್ಟದ್ದು, ಕಣ್ಣಿಗೆ ಸಿಡಿಬಾರ್ದು. ಆ ಥರದಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಹಾಲು ಒಳ್ಳೆಯದಲ್ಲ. ನಾನು ಹೋಗಿ ತೊಳೆದು ಇದನ್ನು ಮನೆಗೆ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಾನು ತಂದಿರುವಂತಹ ಎಕ್ಕದ ಎಲೆಗಳು. ಇದನ್ನೀಗ ನಾನು ಚಂದ ಮಾಡಿ ತೊಳಿತೀನಿ. ಕೈಯೂ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ಬಿಳಿ ಹಾಲಿರುತ್ತಲ್ಲ, ಅದು ಒಳ್ಳೆಯದಲ್ಲ. ನಾನು ಎಕ್ಕದ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಈಗ ಎಕ್ಕದ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡೆ. ಈಗ ನಾನು ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಡ್ರೈ ಆಗಲಿ. ಎಲೆಗಳೆಲ್ಲ ಸ್ವಲ್ಪ ಡ್ರೈ ಆಗಲಿ. ಬನ್ನಿ, ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಎಕ್ಕದ ಎಲೆಗಳನ್ನು ತೊಳೆದು ನಾನು ಬಟ್ಟೆ ಮೇಲೆ ಹಾಕಿದ್ದೀನಿ. ಅಷ್ಟರವರೆಗೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಇದೊಂದು ನೋವಿನ ಎಣ್ಣೆ ಇದೆ ನನ್ನ ಹತ್ರ. ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಚೂರು ಉಪ್ಪು ಹಾಕಿ ಬಿಸಿ ಮಾಡಿ ಇಟ್ಕೊಂಡ್ಬಿಡಿ. ಅದನ್ನು ಕಾಲು ನಾನೇನು ಮಾಡ್ತೀನಿ, ಸ್ನಾನ ಎಲ್ಲ ಆಯಿತು. ನೀವು ಕೇಳ್ಬೋದು, ಅಯ್ಯೋ ಸ್ನಾನ ಮೊದಲು ಎಣ್ಣೆ ಹಚ್ಕೊಳ್ತಾರೆ, ನೀನು ಸ್ನಾನ ಆದಮೇಲೆ ಎಣ್ಣೆ ಹಚ್ಕೊಳ್ತೀಯಾ ಅಂತ ಕೇಳ್ಬೋದು ನೀವು. ಬಟ್ ನಾನು ಸ್ನಾನ ಆದಮೇಲೆ ಹಚ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾನು ಗಂಟಿಗೆ ಮತ್ತು ಅಡಿಭಾಗಕ್ಕೆ, ಗಂಟಿನ ಅಡಿಭಾಗ, ನಂಗೆ ಅಲ್ಲೂ ನೋವಿದೆ ತುಂಬ, ಅಡಿಭಾಗಕ್ಕೆ ನಾನು ಅಲ್ಲಿ ಇಲ್ಲಿ ಘಾಟಿದೆ. ಈ ಎಣ್ಣೆ ತುಂಬ ಘಾಟು, ನೋವಿನ ಎಣ್ಣೆ. ನಾನು ಈಗ ಹೇಳಿದಲ್ಲ 9 ದಿನ ಆಯಿತಾ, ಇವತ್ತು 10ನೇ ದಿನ, ಸರಿ ನೆನಪಿಲ್ಲ ನನಗೆ. ನಾನು ದಿನಾ ಎಕ್ಕದ ಎಲೆ ತಂದು ಈ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಚಳಿಗಾಲ ಬೇರೆ, ನಮ್ಮ ಜಾಗ್ರತೆ ನಾವು ಮಾಡ್ಕೊಳ್ಳೇಬೇಕಲ್ವಾ. ನಾವು ನೋವು ಉಳಿಸ್ಕೊಂಡ್ಬಿಟ್ಟು ಇನ್ನೊಬ್ರ ಹತ್ರ ಕಾಲು ನೋವು ಅಂತ ಕೂತ್ರು ಉಪಯೋಗ ಆಗುತ್ತೆ. ಡಾಕ್ಟರ್ ಹತ್ರ ಹೋದರೆ ಒಂದಷ್ಟು ಹೇಳ್ತಾರೆ. ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗಲಿಲ್ಲ. ನನ್ನ ಡಾಕ್ಟ್ರ್ ಆವಾಗಲೇ ಹೇಳಿದರು, ನಿನ್ನ ಗಂಟಿಗೆ ಸ್ವಲ್ಪ ಏಟು ಬಿದ್ದಿದೆ, ನೀನು ನೆಗ್ಲೆಕ್ಟ್ ಮಾಡಿದ್ಯಾ, ಅದರಿಂದಾಗಿ ನೋವು ನಿನಗೆ ಅಂತ ಹೇಳಿದ್ದಾರೆ. ಬಟ್ ಇಷ್ಟು ದಿವಸ ನನಗೆ ನೋವು ಗೊತ್ತಾಗಿರಲಿಲ್ಲ. ಈ ಸರ್ತಿ ಚಳಿ ಬೆಂಗಳೂರಲ್ಲಿ ಚಳಿ ತಾಳೇನು ಈ ಚಳಿಯ ಆಹಾ ಅಂತಿದೆಯಲ್ಲ ಚಳಿ, ಹಾಗಾಗಿ ಸ್ವಲ್ಪ ನೋವು ನಾನು ಇದ್ದೇನೆ ಅಂತ ನನಗೆ ತೋರ್ಸೋಕ್ಕೆ ಶುರು ಮಾಡ್ತು. ಅದು ಮೆಟ್ಲು ಹತ್ತುವಾಗ ನನಗೆ ಹೀಗೆ ಫೋಲ್ಡ್ ಮಾಡ್ತೀನಲ್ಲ, ಆವಾಗ ತುಂಬ ನೋವು ಬರ್ತಾಯಿತ್ತು. ಅದಕ್ಕೆ ನಾನೀಗ 1 ವಾರದಿಂದ ಈ ಕೆಲಸ ಮಾಡಿದ ಮೇಲೆ ನನಗೆ ನಿಜವಾಗ್ಲೂ ಒಂದು 60 to 70% ಕಮ್ಮಿ ಆಗಿದೆ ಫ್ರೆಂಡ್ಸ್. ಇನ್ನೂ ಒಂದು 4 ದಿವಸ ನಾನು ಹಚ್ಕೊಳ್ತೀನಿ.
ನಾನು ಅದಕ್ಕೆ ಏನು ಮಾಡ್ತೀನಿ, ಇದು ಕಲೆ ಆದರೂ ಗೊತ್ತಾಗಲ್ವಲ್ಲ, ಈ ಪ್ಯಾಂಟು ಮತ್ತು ಬ್ಲ್ಯಾಕ್ ಅಲ್ವಾ, ಕಲೆ ಆದರೂ ಗೊತ್ತಾಗಲ್ಲ ಅಂತ ಇದೇ ಡ್ರೆಸ್ಸೇ ಹಾಕ್ತಾ ಇದ್ದೀನಿ ನಾನು. ಇನ್ನೊಂದು ಡ್ರೆಸ್ಸು ಅಷ್ಟೇ ಡಾರ್ಕ್ ಬ್ಲೂ ಹಾಕ್ಕೊಳ್ತೇನೆ, ಅದು ಎರಡೇ ತೊಳೆಯುವುದು, ಅದೆರಡೇ ಹಾಕ್ತಾ ಇದ್ದೀನಿ ಈ ಕೆಲಸಕ್ಕೆ. ಈಗ ಎಣ್ಣೆ ಹಚ್ಕೊಂಡೆ ನಾನು ಕಾಲಿಗೆ. ಈಗ ಏನು ಮಾಡ್ತೀನಿ ಅಂದರೆ, ನಾನು ನೋಡಿ ಫ್ರೆಂಡ್ಸ್, ಗ್ಯಾಸ್ ಹಚ್ಚಿ ದೋಸೆ ತವನ ಬಿಸಿಯಾಗ್ಲಿಕ್ಕೆ ಇಟ್ಟೆ ನಾನು. ಬಿಸಿ ಆಗಲಿ. ಈಗ ದೋಸೆ ತವ ಬಿಸಿ ಆಯಿತು. ಈ ಎಕ್ಕದ ಎಲೆಗಳನ್ನು ದೋಸೆ ತವದ ಮೇಲೆ ನಾನು ಹಿಂಗೆ ಹಾಕ್ತೀನಿ. ಬಾಡತ್ತೆ ಅದು ನೋಡಿ, ಕಲರೆಲ್ಲ ಬದಲಾಯಿಸ್ತಾ ಹೋಗುತ್ತೆ ನೋಡಿ. ಟರ್ನ್ ಮಾಡಿನೂ ಹಾಕಿ ಮಧ್ಯ. ನೋಡಿ ಫ್ರೆಂಡ್ಸ್, ಎಲೆ ಫುಲ್ ಬಳುಕುವಷ್ಟು ಸಾಫ್ಟ್ ಆಗತ್ತೆ. ಗ್ಯಾಸ್ ಆಫ್ ಮಾಡಿದೆ ನಾನೀಗ. ಸಾಕು. ಬಿಸಿ ಬಿಸಿ ಎಲೆನ ಪ್ಲೇಟಿಗೆ ತೆಕ್ಕೊಂಡೆ ನಾನು. ಈಗ ಈ ಬಿಸಿ ಬಿಸಿ ಎಲೆನ ನಾನು ಕಾಲು ಗಂಟಿಗೆ ಹೀಗೆ ನೋಡಿ, ಏನು ಹಾಯಾಗತ್ತೆ ಗೊತ್ತಾ ಇಟ್ಟ ತಕ್ಷಣ ನಮಗೆ. ನೋಡಿ ಹೀಗೆ ನಾನು 4 ಎಲೆನ ಕಾಲಿಗೆ ಹಿಂಗೆ ಇಟ್ಕೊಂಡೆ ಗಂಟಿಗೆ. ನಾನು ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಮೊದಲೇ, ಹಾಗಾಗಿ ನಾನು ನೋಡಿ ಈಗ 3 ಎಲೆ ನಿಲ್ಲತ್ತೆ ಹಿಂಗೆ. ಅಷ್ಟೊತ್ತಿಗೆ ನೋಡಿ ನಾನೊಂದು ಇದು ಎಣ್ಣೆ ನೋಡಿ ಹಚ್ಚಿ 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 ಎಣ್ಣೆ ಕಲೆ ಆಗಿದೆ. ದಿನ ವಾಶ್ ಮಾಡಿ ಇಡ್ತೀನಿ ಅದನ್ನು. ಕರ್ಚೀಫ್ ಒಂದು ಇಟ್ಕೊಂಡಿದ್ದೀನಿ. ಆ ಥರ ಹೀಗಿಟ್ಕೊಂಡು ಕರ್ಚೀಫನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸೈಡಿಗೆ ಬಿಗಿಯಾಗಿ ಗಂಟು ಹಾಕ್ಕೊಳ್ತೀನಿ. ಬಿಗಿ ಅಂದರೆ ನಿಮ್ಗೆ ಎಷ್ಟು ಬೇಕೋ, ಕಾಲು ಫೋಲ್ಡ್ ಆಗಬೇಕು ಆ ಲೆವೆಲ್ಲಿಗೆ ಹೀಗೆ ಗಂಟು ಹಾಕ್ಕೊಳ್ಳಿ. ನೀವು ಪ್ಲಾಸ್ಟಿಕ್ ಕವರನ್ನು ಕಟ್ಕೊಳ್ಬೋದು, ನಿಮ್ಮಿಷ್ಟ ಏನಾದರೂ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ನಾನು ನೀ ಕ್ಯಾಪ್ ಬರುತ್ತಲ್ಲ ಈ ಥರ, ಈ ನೀ ಕ್ಯಾಪನ್ನು ಹಾಕ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಈ ಥರ ಹಾಕ್ಕೊಂಡು ನಾನು ಇದನ್ನೊಂದು 3-4 ಗಂಟೆವರೆಗೆ ಹೀಗೆ ಇಟ್ಕೊಳ್ತೀನಿ. ನಾನು ತೆಗೆಯುವುದಿಲ್ಲ. ಆಮೇಲೆ ತೆಗೆದು ನಾನು ಬಿಸಿ ಬಿಸಿ ನೀರಿಂದ ಕಾಲಿಗೆಲ್ಲ ಬಿಸಿ ನೀರು ಹೊಯ್ಕೊಳ್ತೀನಿ ಸ್ವಲ್ಪ. ಆವಾಗ ತುಂಬ ರಿಲೀಫ್ ಆಗತ್ತೆ. ನನಗಂತೂ ತುಂಬ ರಿಲೀಫ್ ಆಗತ್ತೆ. ಹಾಗಾಗಿ ನಾನಿದು ಒಂದು ನೋವಿಗೆ ಉಪಯೋಗ ಆಗುವಂತಹ ಒಂದು ಮನೆ ಔಷಧಿ ಅಲ್ವಾ, ನಿಮಗೂ ಹೇಳೋಣ. ನಿಮಗೂ ಕಾಲು ಗಂಟು ನೋವೆಲ್ಲ ಎಲ್ಲರಿಗೂ ಇರುತ್ತಲ್ವಾ. ಎಕ್ಕದ ಗಿಡ ಎಲ್ಲ ಕಡೆ ರೋಡ್ ಸೈಡು ಬೆಳ್ಕೊಂಡಿರತ್ತೆ. ಬಿಳಿ ಎಕ್ಕದ್ದಾದರೆ ಒಳ್ಳೆಯದು. ಸ್ವಲ್ಪ ನೇರಳೆ ಒತ್ತಿದ ಎಕ್ಕದ ಎಲೆನೂ ಆಗತ್ತೆ. ಬಿಳಿ ಎಕ್ಕ ಸಿಕ್ಕಲಿಲ್ಲ ಅಂದರೆ ಅದು ಆಗತ್ತೆ. ಈ ಥರ ನಾನು ಮಾಡಿ ಇಟ್ಕೊಂಡದ್ರಿಂದ 10 ದಿವಸದಲ್ಲಿ ನನಗೆ ಹೀಗೆ ಮಾಡೋಕ್ಕೂ ತುಂಬ ಪೇಯ್ನ್ ಇತ್ತು. ಈಗ ನನಗೆ ಅದೆಲ್ಲ ಕಮ್ಮಿಯಾಗಿ ಮೆಟ್ಲು ಹತ್ತುವಾಗಲೂ ಸ್ವಲ್ಪ ನೋವಿದೆ. ಇನ್ನೂ ಒಂದು 5-6 ದಿವಸ ಮಾಡಿಕೊಂಡ್ರೆ ಪೂರ್ತಿ ಕಮ್ಮಿ ಆಗ್ಬೋದು ಅಂತ ನನ್ನ ಭಾವನೆ. ಅದನ್ನು ನಿಮಗೂ ತಿಳಿಸಿದರೆ ಕಾಲು ನೋವು ಇರುವವರಿಗೆ ಉಪಯೋಗ ಆಗತ್ತಲ್ಲ. ನನಗೆ ಬಿದ್ದೇಟಿಂದ ಉಳಿದ ನೋವಿದು, ಅದು ಕಮ್ಮಿ ಆದರೆ ಮುಂದೆ ಯಾವ ತಾಪತ್ರಯ ಇರುವುದಿಲ್ಲ ಅಲ್ಲ. ಅದಕ್ಕಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು. ನೋಡಿ, ಯಾವ ನಷ್ಟ ಅಂತೂ ಇಲ್ಲ. ಫ್ರೀಯಾಗಿ ಅಲ್ಲಲ್ಲಿ ಎಕ್ಕದ ಗಿಡ ಇರುತ್ತೆ. ಅದನ್ನೊಂದು ತಂದುಕೊಂಡು ಎಲೆನ ತೊಳ್ಕೊಂಡು ಚೆನ್ನಾಗಿ ದೋಸೆ ತವದ ಮೇಲೆ ಬಾಡಿಸ್ಕೊಂಡು ಕಾಲಿಗಿಟ್ಟು ಅದಕ್ಕೇನೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಸಿ ಮಾಡಿ ಹಚ್ಕೊಳ್ಳೋರಿದ್ದಾರೆ. ನಾನು ನೋವಿನ ಎಣ್ಣೆ ಹಚ್ಕೊಳ್ತಾ ಇರೋ ಕಾರಣ ನಾನು ಕೊಬ್ಬರಿ ಎಣ್ಣೆ ಬೇರೆ ಮತ್ತೆ ಹಚ್ತಾ ಇಲ್ಲ. ಈ ನೋವಿನ ಎಣ್ಣೆನೇ ಚಂದ ನಾನು ಸವರ್ಕೊಂಡು ಬಿಡ್ತೇನೆ ಕಾಲಿಗೆ. ಸವರ್ಕೊಂಡು ಬಿಟ್ಟು ಅದ್ರ ಮೇಲೆ ಎಕ್ಕದ ಎಲೆ ಆ ನೋವನ್ನೆಲ್ಲ ಹೀರ್ಕೊಳ್ಳುತ್ತೆ ಅಂತಾರೆ. ಹಾಗಾಗಿ ನನಗಂತೂ ಸ್ವಲ್ಪ ಬೆನಿಫಿಟ್ ಅಂತೂ ಆಗಿದೆ. ನಿಮ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ. ನನಗೆ ಗೊತ್ತಿರೋ ವಿಷಯಗಳನ್ನು ನಿಮಗೆ ತಿಳಿಸೋದ್ರಿಂದ 4 ಜನರಿಗಾದ್ರೂ ಅದ್ರ ಉಪಯೋಗ ಆಗ್ಬೋದು ಅನ್ನೋದಕ್ಕಾಗಿ ನಾನು ತೋರಿಸ್ದೆ. ಕೊಬ್ಬರಿ ಎಣ್ಣೆ ಬೇಡ ಅಂದರೆ ಮನೆಯಲ್ಲಿ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆನೂ ಅದೇ ರೀತಿ ಉಪಯೋಗಿಸ್ಬೋದು. ನಾವು ನಾರ್ತ್ ಇಂಡಿಯಾದವರು ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ, ನಾವೇನು ಸಾಸಿವೆ ಎಣ್ಣೆ ಉಪಯೋಗಿಸಲ್ಲ. ಹಾಗಾಗಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೇವಲ್ವಾ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಲ್ಲೇ ನಿಮಗೆ ಹೇಳಿದೆ. ನಾನು ನೋವಿನ ಎಣ್ಣೆ ಹಚ್ಕೊಂಡಿದ್ದೀನಿ. ನಿಮಗೆಲ್ಲ ಉಪಯೋಗ ಆದರೆ ಆಗಲಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.